ಮುಖ್ಯವಾಗಿ ಈ ಥರ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಕಾರಣ ಮಂದಾಗ್ನಿ. ತ್ವರಿತವಾಗಿ ಈ ಒಂದು ಹೊಟ್ಟೆಯೊಬ್ಬರವನ್ನು ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೋದು ಅನ್ನೋದನ್ನು ನೋಡೋಣ. 5 ನಿಮಿಷದಲ್ಲಿ ಹೊಟ್ಟೆಯೊಬ್ಬರ ಗ್ಯಾಸ್ ಸಂಪೂರ್ಣವಾಗಿ ರಿಲೀಸ್ ಆಗುತ್ತೆ, ಹೊಟ್ಟೆ ಮೃದುವಾಗುತ್ತೆ, ಅಗ್ನಿ ದೀಪನವಾಗುತ್ತೆ, ಆಹಾರ ಜೀರ್ಣ ಆಗುತ್ತೆ. ಈ ಮೂರನ್ನು ಬೆರೆಸಿ ಚೆನ್ನಾಗಿ ಅಗದು ನಿಧಾನವಾಗಿ ಅಗದು ರಸ ನುಂಗಬೇಕು. ಆಮೇಲೆ ಎಲ್ಲ ರಸ ಹೋದ್ಮೇಲೆ ಮತ್ತೆ ಅದು ಬಾಯಲ್ಲಿ ಉಳಿತದಲ್ಲ ಅದರದ್ದು ಚರಟ, ಅದನ್ನು ಬಿಸಿ ನೀರಿನೊಂದಿಗೆ ನುಂಗಬೇಕು. ಭೋಜನಾಗ್ರೆ ಆರ್ಧಕ ಸೈಂಧವ ಭೂಂಜತೆ ಅಂತ ಹೇಳ್ತಾರೆ. ಅಂದರೆ ಇದು ಜಠರಾಗ್ನಿಯನ್ನು ಉದ್ದೀಪನ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಹೊಟ್ಟೆಯೊಬ್ಬರ, ಅದನ್ನು ಬ್ಲೋಟಿಂಗ್ ಅಂತ ಕರೀತಾರೆ, ವಿಪರೀತ ಗ್ಯಾಸ್ ಆಗೋದು, ಹೊಟ್ಟೆ ಊದ್ಕೊಳ್ಳೋದು, ಇಂಥ ಸಮಸ್ಯೆಗೆ ಪರಿಹಾರ ನೋಡೋಣ. ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ಆ ಸಮಸ್ಯೆನ ಸರಿ ಮಾಡ್ಕೊಳ್ತಕ್ಕಂಥ ಪರಿಹಾರವನ್ನು ನೋಡೋಣ. ಮುಖ್ಯವಾಗಿ ಈ ಥರ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಕಾರಣ ಮಂದಾಗ್ನಿ, ತೀಕ್ಷ್ಣ ಅಗ್ನಿ ಮತ್ತು ವಿಷಮಾಗ್ನಿ ಅಂತ ಹೇಳ್ತಾರೆ. ಮಂದಾಗ್ನಿಯಿಂದನೂ ಇಂಥ ಸಮಸ್ಯೆ ಹೆಚ್ಚಾಗಿ ಬರ್ತದೆ. ಕೆಲವೊಮ್ಮೆ ವಿಷಮ ಅಗ್ನಿಯಿಂದನೂ ಕೂಡ ಈ ಥರದ ಸಮಸ್ಯೆ ಬರ್ತದೆ. ತೀಕ್ಷ್ಣ ಅಗ್ನಿ ಇರೋರಿಗೆ ಇಂಥ ಸಮಸ್ಯೆ ಬರೋದಿಲ್ಲ. ಹಾಗಾದರೆ ವಿಷಮ ಮತ್ತು ಮಂದಾಗ್ನಿಯ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಯಾವ ಮನೆಮದ್ದನ್ನು ಬಳಸ್ಬೋದು, ತ್ವರಿತವಾಗಿ ಈ ಒಂದು ಹೊಟ್ಟೆಯೊಬ್ಬರವನ್ನು ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೋದು ಅನ್ನೋದನ್ನು ನೋಡೋಣ. 2 ಚಮಚ ನಿಂಬೆಹಣ್ಣಿನ ರಸ, 1 ಚಮಚ ಹಸಿ ಶುಂಠಿಯ ರಸ, 4 ಚಿಟಿಕೆ ಹಿಂಗು, 2 ಚಮಚ ಕಾಳುಮೆಣಸಿನ ಪುಡಿ, 4 ಚಮಚ ಹಿಪ್ಪಲಿಯ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ 50 ml ನೀರಿನೊಂದಿಗೆ ಸೇವನೆ ಮಾಡಿ ನೋಡಿ. ಅದ್ಭುತವಾಗಿ ಹೊಟ್ಟೆಯೊಬ್ಬರ ಕಮ್ಮಿ ಆಗುತ್ತೆ. 2 ಮತ್ತೊಂದು ಪರಿಹಾರ ಅಂದರೆ ಅತಿ ಹೆಚ್ಚು ಹುಳಿ ಇರ್ತಕ್ಕಂಥ ಮಜ್ಜಿಗೆ 50 ml, ಅದರಲ್ಲಿ ಶುಂಠಿಯ ಪುಡಿ 1/4 ಚಮಚ, ಆಮೇಲೆ ಪಿಪ್ಪಲಿಯ ಪುಡಿ 1/4 ಚಮಚ, ಆಮೇಲೆ ಕಾಳುಮೆಣಸಿನ ಪುಡಿ 1/4 ಚಮಚ. ಈ ಮೂರನ್ನು ಹುಳಿ ಮಜ್ಜಿಗೆಯಲ್ಲಿ ಬೆರೆಸಿ ನೀವು ಸೇವನೆ ಮಾಡೋದ್ರಿಂದ ಇದನ್ನು ಆಯುರ್ವೇದದಲ್ಲಿ ತ್ರಿಕಟು ಚೂರ್ಣ ಅಂತ ಕರೀತಾರೆ. ಆ ಚೂರ್ಣ ಇದ್ದರೆ ಅದನ್ನು 3/4 ಚಮಚದಷ್ಟು ಸೇವನೆ ಮಾಡ್ಬೋದು. ಇಲ್ಲಾಂದರೆ 1/4 ಚಮಚ ಇವನ್ನ ಮಜ್ಜಿಗೆಯಲ್ಲಿ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ 5 ನಿಮಿಷದಲ್ಲಿ ಹೊಟ್ಟೆಯೊಬ್ಬರ ಗ್ಯಾಸ್ ಸಂಪೂರ್ಣವಾಗಿ ರಿಲೀಸ್ ಆಗುತ್ತೆ, ಹೊಟ್ಟೆ ಮೃದುವಾಗುತ್ತೆ, ಅಗ್ನಿ ದೀಪನವಾಗುತ್ತೆ, ಆಹಾರ ಜೀರ್ಣ ಆಗುತ್ತೆ. ಮತ್ತೊಂದು ಪರಿಹಾರ ಅಂತ ಹೇಳಿದ್ರೆ 1/4 ಚಮಚ ಜೀರಿಗೆ, 1/4 ಚಮಚ ಅಜ್ವಾನ, 1/2 ಚಮಚ ಸೋಂಪು ಕಾಳು, ಈ ಮೂರನ್ನು ಬೆರೆಸಿ ಚೆನ್ನಾಗಿ ಅಗದು ನಿಧಾನವಾಗಿ ಅಗದು ರಸ ನುಂಗಬೇಕು. ಆಮೇಲೆ ಎಲ್ಲ ರಸ ಹೋದ್ಮೇಲೆ ಮತ್ತೆ ಅದು ಬಾಯಲ್ಲಿ ಉಳಿತದಲ್ಲ ಅದರದ್ದು ಚರಟ, ಅದನ್ನು ಬಿಸಿ ನೀರಿನೊಂದಿಗೆ ನುಂಗಬೇಕು. ಒಂದು ಅರ್ಧ ಗ್ಲಾಸ್ ಬಿಸಿ ನೀರು ಕುಡಿಬೇಕು. ಈ ರೀತಿ ಮಾಡಿ ತಕ್ಷಣಕ್ಕೆ ನಿಮ್ಮ ಆ ಒಂದು ಹೊಟ್ಟೆಯೊಬ್ಬರ ಗ್ಯಾಸ್ ಕಮ್ಮಿ ಆಗುತ್ತೆ. ಮತ್ತೊಂದು ಮನೆಮದ್ದು ಅಂತ ಹೇಳಿದ್ರೆ 1 ಚಮಚ ಹಸಿ ಶುಂಠಿಯ ರಸ ಮತ್ತು ಅದರಲ್ಲಿ 1 ಚಮಚ ಬೆಲ್ಲ ಎಂಥದಿರಬೇಕಂದ್ರೆ 1 ವರ್ಷದ ಹಳೆದಿರಬೇಕು, ಅದನ್ನು ಪುಡಿ ಮಾಡಿ ಹಾಕಬೇಕು. 1 ಚಮಚ ಹಸಿ ಶುಂಠಿಯ ರಸ, 1 ಚಮಚ ಬೆಲ್ಲ, ಇದನ್ನು ಬೆರೆಸಿ ಅದರಲ್ಲಿ 1/2 ಚಮಚ ಜೀರಿಗೆ, 1/2 ಚಮಚ ಅಜ್ವಾನ ಸೇರಿಸಿದಾಗ ಅದು ಒಂಥರ ಪೇಸ್ಟ್ ಥರ ಆಗುತ್ತೆ. ಅದನ್ನು ಉಂಡೆ ಮಾಡಬೇಕು. ಆ ಉಂಡೆಯನ್ನು ಸಣ್ಣ ಚಿಕ್ಕ ಉಂಡೆ ಮಾಡಿ ಅದನ್ನು ನುಂಗಿ ಬಿಸಿ ನೀರನ್ನು ಕುಡಿಬೇಕು. ಈ ಥರ ಮಾಡೋದ್ರಿಂದನೂ ಕೂಡ ಅದ್ಭುತವಾಗಿ ಆ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಇದಾದ ಮೇಲೆ ಮತ್ತೊಂದು ಪರಿಹಾರ ಏನು ಅಂತ ಹೇಳಿದ್ರೆ 1 ಲೋಟ ಬಿಸಿಯಾದ ನೀರಿನಲ್ಲಿ 1 ಚಮಚ ನಿಂಬೆಹಣ್ಣಿನ ರಸ ಮತ್ತು 1 ಚಮಚ ಹಸಿ ಶುಂಠಿಯ ರಸ, 1/2 ಚಮಚ ಸೈಂಧವ ಲವಣ, ಅದರ ಜೊತೆಗೆ 2 ಚಿಟಿಕೆ ಹಿಂಗು, 2 ಚಿಟಿಕೆ ಕಾಳುಮೆಣಸು, 2 ಚಿಟಿಕೆ ಹಿಪ್ಪಲಿ, ಇದನ್ನು ಹಾಕಿ ನಿಧಾನವಾಗಿ ಸಿಪ್ಪಾಗಿ ಕುಡಬೇಕು. ಕುಡಿದ ಮೇಲೆ ಎಡಗಡೆ ಭುಜ ಕೆಳಗೆ ಮಾಡಿ ಬಲಭುಜ ಮೇಲ್ ಮಾಡಿ ಮಲ್ಕೋಬೇಕು ಅಥವಾ ವಜ್ರಾಸನದಲ್ಲಿ ಕುತ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಗ್ಯಾಸ್ ಸಡನ್ನಾಗಿ ಪೂರ್ತಿ ಹೊರಗಡೆ ಖಾಲಿ ಆಗ್ತದೆ.
ಒಂದು 5 ಸರಿ ಎಲ್ಲ ಗ್ಯಾಸ್ ಎಲ್ಲ ಲೀಕ್ ಆಗಿಬಿಡುತ್ತೆ, ಎಲ್ಲ ಹೊರಗಡೆ ಹೋಗ್ಬಿಡ್ತದೆ. ಆ ಹೂಸಿನ ರೂಪದಲ್ಲಿ ಸಂಪೂರ್ಣವಾಗಿ ಗ್ಯಾಸ್ ಹೊರಗಡೆ ಹೋಗಿ ಹೊಟ್ಟೆ ಮೆತ್ತಗಾಗುತ್ತೆ, ಉಬ್ಬರ ಕಮ್ಮಿ ಆಗುತ್ತೆ. ಇದಿಷ್ಟು ಬ್ಲೋಟಿಂಗ್, ಹೊಟ್ಟೆಯೊಬ್ಬರ, ಅತಿಯಾದ ಅಗ್ನಿಮಾಂದ್ಯ ಮತ್ತು ವಿಷಮಾಗ್ನಿಯಿಂದ ಬರತಕ್ಕಂಥ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇನ್ಸ್ಟಂಟ್ ಪರಿಹಾರ. ಮುಖ್ಯವಾಗಿ ದೀಪನ ಪಾಚನ ಶಕ್ತಿಯನ್ನು ನಾವು ವೃದ್ಧಿಸಬೇಕಾಗತ್ತೆ ಇದರಲ್ಲಿ. ಅದಕ್ಕಾಗಿ ವಾರಕ್ಕೊಂದ್ಸಲಿ ಉಪವಾಸ ಮಾಡೋದು ಮತ್ತು ಹಸಿದ ತಕ್ಷಣ, ಹೊಟ್ಟೆ ಹಸಿವಾದ ತಕ್ಷಣ ಆಹಾರ ಸೇವನೆ ಮಾಡೋದು. ಮತ್ತು ಆಹಾರದ ಮೊದಲು ಇಂಥ ಸಮಸ್ಯೆ ಇರೋರು ಒಂದು ಅರ್ಧ ಇಂಚ್ ಹಸಿ ಶುಂಠಿ ಮತ್ತು ಸೈಂಧವ ಲವಣ ನಿರಂತರವಾಗಿ 3 ತಿಂಗಳು ಸೇವನೆ ಮಾಡ್ಬೋದು. ಭೋಜನಾಗ್ರೆ ಆರ್ಧಕ ಸೈಂಧವ ಭೂಂಜತೆ ಅಂತ ಹೇಳ್ತಾರೆ. ಅಂದರೆ ಇದು ಜಠರಾಗ್ನಿಯನ್ನು ಉದ್ದೀಪನ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಭೋಜನಾಗ್ರೆ ಅಂದರೆ ಆಹಾರಕ್ಕಿಂತ ಮೊದಲು, ಆರ್ಧಕ ಅಂದರೆ ಹಸಿ ಶುಂಠಿ, ಸೈಂಧವ ಅಂದರೆ ಸೈಂಧವ ಲವಣದಲ್ಲಿ ಅದ್ದಿ ಅದನ್ನು ಬಾಯಲ್ಲಿಟ್ಟು ಚೆನ್ನಾಗಿ ಅಗದಗದ ರಸ ಸೇವನೆ ಮಾಡಬೇಕು. ನಿರಂತರವಾಗಿ 3 ತಿಂಗಳು ಈ ಪ್ರಯೋಗ ಮಾಡಿ ನೋಡಿ. ನಿಮ್ಮ ಮಂದಾಗ್ನಿ ಸಮಸ್ಯೆಗೆ ಈ ಒಂದು ಪರಿಹಾರ ಪರಿಪೂರ್ಣವಾಗಿ ಶಾಶ್ವತವಾದ ಪರಿಹಾರ ಅಂತ ಹೇಳ್ಬೋದು. ಈ ಮಾಹಿತಿಯನ್ನು ಶೇರ್ ಮಾಡಿ. ಜೊತೆಗೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದೀವಿ. ಆರೋಗ್ಯದ ಸಮಸ್ಯೆ ಈಗಾಗಲೇ ಇದ್ದವರು ಆ ಶಿಬಿರದಲ್ಲಿ ಭಾಗವಹಿಸಿದರೆ ಅದನ್ನು ಔಷಧಿ ಇಲ್ದಂಗೆ ಹೆಂಗೆ ಗುಣಪಡಿಸ್ಕೋಬೇಕಂತ ಹೇಳ್ತೇವೆ. ಮುಂದೆ ಆರೋಗ್ಯದ ಸಮಸ್ಯೆಗಳೇ ಬರಬಾರ್ದು ಅಂತ ಅಂದ್ಕೊಂಡವರು, ಆರೋಗ್ಯದ ಸಮಸ್ಯೆ ಬರದಾಗೆ ಯಾರೂ ಔಷಧಿ ಕೊಡೋದಿಲ್ಲ, ಬಂದ ಮೇಲೆ ಔಷಧಿ ಕೊಡ್ತಾರೆ. ಅದಕ್ಕೆ ಪ್ರಿವೆನ್ಷನ್ ಆಗಿ ನಾವು ಆರೋಗ್ಯದ ಸಮಸ್ಯೆಗಳು ಬರದಂಗೆ 100 ವರ್ಷ ಆರೋಗ್ಯವಾಗಿ ಹೇಗಿರಬೇಕು ಅನ್ನೋದನ್ನು ಸಹ ಆ ಶಿಬಿರದಲ್ಲಿ ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ದವರು ಆ ಶಿಬಿರಕ್ಕೆ ಭಾಗವಹಿಸಿ ಇದರ ಪ್ರಯೋಜನ ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.